ನಮಃ ಶಿವಾಯ. ಸೊ ಇದು ಮಕ್ಕನ್ಸ್ ಅಂತೆ. ಇನ್ ಡಿಸ್ಟರ್ಬ್ ಮಾಡಬೇಡಿ. ಎರಡು ಇವಂದೇನೆ. ಫುಟೇಜ್ ನೋಡಿದ್ರೆ ನನಗೆ ಟ್ಯಾಗ್ ಮಾಡಿ. ಓ ನೋಡಿ, ಬೇಗ ಬೇಗ ಕಟ್ಟ. ಫೈನಲ್ ಡೆಸ್ಟಿನೇಷನ್ ಎಲ್ಲ ನೋಡ್ಬಿಟ್ಟು ಅವ್ನು ಹಿಂದೆ ನಡಿಬೇಕಾದ್ರೆ ಬಂದ್ಬಿಡ್ಲಿ ಯಾರಾದ್ರೂ ನಮ್ಮ ಮುಂದೆ. ಅಲ್ಲೆಲ್ಲ ಫುಲ್ ಕುಂಬೇಳ ನಡೆದಿದ್ದು. ಬೇಸ್ ಆದಷ್ಟು ಒಂದೇ ಟುಕ್ಟುಕಲ್ಲಿ ಹೋಗ್ಬೇಡಿ. ಮಾತಾ ಪಾರ್ವತಿಯವರ ಬಲವಾದದ ನಾವು ಬೇಸಿಕಲಿ ಟೆಂಪಲ್ಸ್ ಎಲ್ಲ ತುಂಬಾ ವಿಸಿಟ್ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಬ್ಲಾಗ್ 1 ಹಾಗೂ ಬ್ಲಾಗ್ 2 ನ ನೋಡಿದಿರಾ. ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಅಂಡ್ ಬ್ಲಾಗ್ 3, ಈ ಬ್ಲಾಗ್ ಅಲ್ಲಿ ನಾವ್ ಏನ್ ತೋರಿಸ್ತೀವಿ ಅಂದ್ರೆ ಲೇಟೆ ಹನುಮಾನ್. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬಹುದು, ತುಂಬಾ ಫೇಮಸ್ ಟೆಂಪಲ್ ನಮ್ಮ ಹನುಮಾನ್ ಜಿ ಅವ್ರದ್ದು. ಅಂಡ್ ಆಲ್ಸೋ ಇದರಲ್ಲಿ ನಾವು ಆಲೋಪಿ ಮಂದಿರ್ನ ವಿಸಿಟ್ ಮಾಡಿದೀವಿ ಅಂಡ್ ಶಿವನ್ ಟೆಂಪಲ್ ಕೂಡ ವಿಸಿಟ್ ಮಾಡಿದೀವಿ ಅಂಡ್ ತುಂಬಾ ಶಾಪಿಂಗ್ ಕೂಡ ಮಾಡಿದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಬ್ಲಾಗ್ ಅಲ್ಲಿ ತೋರಿಸಿದೀನಿ ಜಸ್ಟ್ ಇನ್ 15 minutes. ಸೊ ದಯವಿಟ್ಟು ಬ್ಲಾಗ್ ನ ಎಂಡ್ ತನಕ ನೋಡಿ ಅಂಡ್ ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ಇಟ್ ಟು. ಓಂ ನಮಃ ಶಿವಾಯ. ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ 7:30ಗೆ ಅಲಾರ್ಮ್ ಇಟ್ಟಿದ್ದು, ಬಟ್ 11:30ಗೆ ಎತ್ತಿದ್ದು. ವಾವ್. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ, ಡೈರೆಕ್ಟ್ ಲಂಚ್ ಹೋಗ್ತಾ ಇದ್ದೀವಿ ನಾವು ಲಂಚ್ ಮಾಡಲಿಕ್ಕೆ. ನೆನ್ನೆ ಮನೆ ಹೋಗಿ ಜಾಗ ಹೋಗಲ್ಲ, ಯಾವುದಾದ್ರೂ ಬೇರೆ ಜಾಗ ಹುಡ್ಕೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಲೇಟೆ ಹನುಮಾನ್ ನೆನ್ನೆ ಕ್ಲೋಸ್ ಮಾಡಿದ್ರು, ಯಾಕಂದ್ರೆ ನೆನ್ನೆ ಕ್ರೌಡ್ ತುಂಬಾ ಜಾಸ್ತಿ ಇತ್ತು, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತರದ್ದು. ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಇನ್ನೂ 2-3 ಜಾಗ ಇದೆ ಒಳಗಡೆ, ಅದನ್ನ ವಿಸಿಟ್ ಮಾಡಬೇಕು. ಸ್ಟೇ ಟ್ಯೂನ್ಡ್. ಈ ಕಡೆ ಹುಡುಕಾಯ್ತು. ಇವಾಗ ವಾಪಸ್ ಗೂಗಲ್ ಮ್ಯಾಪ್ಸಲ್ಲಿ ಯಾವುದೋ ಒಂದು ಲೊಕೇಶನ್ ಹಾಕೊಂಡು ನೆನ್ನೆ ನೋಡಿದ್ವಿ ಈ ಜಾಗ, ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ವಿ. 450 meters ಅವೇ. ಸೊ ಇದು ಮಕ್ಕನ್ಸ್ ಅಂತೆ, ಯಾವುದೋ ರೆಸ್ಟೋರೆಂಟ್. ಈ ರಾಜ ನೋಡಿ. ಓ ಇವನು ಬ್ಲೂ ಕ್ಯಾಪ್ ಇದೆ, ಅವನೆಲ್ಲ ಮೇಲಿಂದ ಕೆಳಗೆಲ್ಲ ಮ್ಯಾಚಿಂಗೇ ಮಾಡ್ಕೊಂಡು. ಅಲ್ಲಿ ನೋಡಿ, ಅದೇ ಮಿಕ್ಕಿರೋ ಪೀಸಲ್ಲಿ ಅದನ್ನು ಮಾಡಿಸ್ಬೋದು. ಬೇಕಿತ್ತು ಗುರು, ಹೆವಿ ಹೊಟ್ಟೆ ಹಸಿತಾಯಿತು ಅಂದ್ಕೊಳ್ಳಿ. ಬೇಕಿತ್ತು. ಓಕೆ, ಇನ್ನು ಡಿಸ್ಟರ್ಬ್ ಮಾಡಬೇಡಿ. ತಿನ್ನೋದೆಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ, ಕಣ್ಣು ಹಾಕಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಇವಾಗ ವಾಪಸ್ ಟಿಕ್ ಟಾಕಲ್ಲಿ ಕೂತಿದ್ದೀವಿ. ಟಿಕ್ ಟಾಕಲ್ಲಿ ಹೈವೇ ಟುಕ್ಕಲ್ಲಿ ಕೂತಿದ್ದೀವಿ ನಾವು. Where are the boys? The boys are here. The boys are here. ಯಾರಾದ್ರೂ ಫೋನ್ ಕಿತ್ಕೊಂಡು ಹೋಗ್ಬೇಕು, ಅವಾಗಿರೋದು ಮಜಾ. ನಾವು ವಾಪಸ್ ಇವಾಗ ಕುಂಬೇಳ ಅಲ್ಲಿಗೆ ಹೋಗ್ತಾ ಇದ್ವಿ, ಯಾಕಂದರೆ ನಾವಲ್ಲಿ ಶಿವಂದು ಇದು ಮಾಡಿದ್ದಾರೆ, ರುದ್ರಾಕ್ಷ ಟೆಂಪಲ್ ನೋಡಬೇಕು. ಅದಾದಮೇಲೆ ಲೇಟೆ ಹನುಮಾನ್ ನೋಡಬೇಕು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಅಣ್ಣ ಅಂತ ಲೈಫಲ್ಲಿ ಈ ಥರ ಬೇಜಾರು ವೀಡಿಯೋಸ್ ಮಾಡ್ತಾನೆ. ಅನ್ನೆಸರಿ ಒಂದು ದಿವಸನೂ ಒಂದಿನ ಕೆಲ್ಸಕ್ಕೆ ಬರುತ್ತೆ, ಎಲ್ಲರೂ ಅಪ್ಲೋಡ್ ಮಾಡಲ್ಲ. ಚೆನ್ನಾಗಿದ್ರೆ ನನಗೂ ಕೊಡೋಣ ಅಂತ ಕೇಳ್ತಾ ಇರ್ತಾರೆ. ಆಕ್ಚುಲಿ ನಿನ್ನೆ ಕುಂಬೇಳ ಮುಗ್ದಿರೋದ್ರಿಂದ ಇವತ್ತು ತುಂಬ ಕಡಿಮೆ ಟ್ರಾಫಿಕ್ ಇದೆ. ನಿನ್ನೆ ಎಲ್ಲ ಈ ರೋಡ್ ಎಲ್ಲ ಫುಲ್ ಜನ ಅಂದರೆ ಜನ. ನಾವೀಗ ಒಂದು ಟುಕ್ಟುಕ್ಕಿಂದ ಹೇಳಿದ್ವಿ, ಅವ್ರಂದ್ರೂ ಫುಲ್ ಒಳಗೆ ಬರಲ್ಲ ಅಂತ. ಸೊ ಮೇನ್ ರೋಡಲ್ಲಿ ಅವ್ರು ನಿಲ್ಸಿದ್ರು. ಅಲ್ಲಿಂದ ಇನ್ನೊಂದು ಟುಕ್ಟುಕ್ ತೊಗೊಂಡ್ವಿ, ಹನುಮಾನ್ ಮಂದಿರ್ಗೆ ಹೋಗ್ತಾ ಇದ್ವಿ. ಈಗ ಎಲ್ಲ ಕಡೆ 20 ರೂಪಾಯಿ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕೊಟ್ಟು ಹೋಗ್ತಾ ಇರ್ಬೇಕು. ಅದೆರಡು ಇವಂದೇನೆ. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಈ ಫುಟೇಜ್ ಎಲ್ಲೂ ಅಂದರೆ ನೀವೆಲ್ಲಾದ್ರೂ ಈ ಫುಟೇಜ್ ನೋಡಿದ್ರೆ ನನಗೆ ಟ್ಯಾಗ್ ಮಾಡಿ. ಓ ನೋಡಿ, ಒಳ್ಳೆ ಆಕ್ಸಿಡೆಂಟ್ ಆಗೋದು. ಈಗ ಇಲ್ಲೆಲ್ಲ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ನಡ್ಕೊಂಡೇನೆ ಜಾಗ ಇರಲಿಲ್ಲ. ನಡ್ಕೊಂಡು ಓಡೋಕ್ಕೆ ಸಖತ್ ಕಷ್ಟ ಆಗ್ತಿತ್ತು. ಬಟ್ ಇವತ್ತಿದೆಯಲ್ಲ, ಇವತ್ತು ನೋಡಿ ಟುಕ್ ಎಲ್ಲ ಹೋಗ್ತಾ ಇದೆ, ವೆಹಿಕಲ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಅದೊಂದು ವಾರ, ಇದೊಂದು ವಾರ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ರು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ನಮ್ಮ ಮೋದಿಜಿ ಹಾಗೂ ಯೋಗಿಜಿ ಅವ್ರಿಗೆ. ಯೋಗಿ ಬಾಬಾಗೆ ಬಿಗ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಸಚ್ ಬ್ಯೂಟಿಫುಲ್ ಅರೇಂಜ್ಮೆಂಟ್. ಸೊ ಇವಾಗ ನಾವು ಫೈನಲಿ ನಮಗೆ ನಮ್ಮ ಟುಕ್ ಇಲ್ಲಿ ಡ್ರಾಪ್ ಮಾಡಿದ್ದಾರೆ ಲೇಟೆ ಹನುಮಾನ್. ನೋಡಿ, ನಿನ್ನೆ ಇದ್ದಿದ್ದ ಕ್ರೌಡ್ಗೆ 5%, 1% ಇಲ್ಲ. ಇಲ್ಲೆಲ್ಲ ನೀವು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ನೆನ್ನೆ. ಇವತ್ತು ಖಾಲಿ ಜನನೇ ಇಲ್ಲ. ನಮ್ಮ ಅಣ್ಣ ಶಾಪಿಂಗ್ ಮಾಡ್ತಾ ಇದ್ದಾರೆ. ದ ಬಾಯ್ ಬಾಂಡ್ಸ್ ನೈಸ್ ನೆಕ್ ಪೀಸಸ್ ಲೈಕ್ ದಿಸ್. ನಮ್ಮ ರುದ್ರಾಕ್ಷಿ ಬಾಯ್ಸ್ ನೋಡಿ ಇವಾಗ ಕ್ರೇಜಿ ಕಾಣುತ್ತಲ್ಲ. ಮಹಾಕಾಲ್ ಅಂತ ಬರ್ತಿರೋದು. ಇವಾಗ ಇನ್ನೂ ಬರ್ತಾ ತಗೋತೀವಿ. ಈಗ ಜೈ ಶ್ರೀರಾಮ್ ಇತ್ತು, ಸೊ ಅದಕ್ಕೇನೆ ನಾವು ನಮ್ಮ ಶಿವಂದು ಕೂಡ ಇರಬೇಕು ಅಂತ ಮಹಾಕಾಲ್ ಅಂತ ಬರ್ದಿರೋ ತೊಗೊಂಡಿದ್ದೀವಿ. ನಾನು ಇದು ಆರೆಂಜ್, ಎಕ್ಸಾಕ್ಟ್ಲಿ ಡಾರ್ಕ್ ಆರೆಂಜ್ ಅಲ್ಲ, ಇದು ಯೆಲ್ಲೋ ಆರೆಂಜ್ ಟೈಪ್, ಮಸ್ಟರ್ಡ್ ಅನ್ಕೋತೀನಿ ಇದಕ್ಕೆ ಕಲರ್ ಏನು ಹೇಳೋದು ಅಂತ. ಇವರು ರೆಡ್ ಆ್ಯಂಡ್ ಆರೆಂಜ್ ತಗೊಂಡಿದ್ದಾರೆ.
ಇವಾಗ ನಾವು ಈ ಬಾನ್ಸ್ನ ತೊಗೊತಿದ್ದೀವಿ. ನಮ್ಮದು ಇದು ಮಂಗಳೂರು ಟೆಂಪಲ್ದಿದು ಮತ್ತು ಮೈಸೂರ್ದು. ಇವಾಗ ಇಲ್ಲೂ ನಾವು ತೊಗೊಂಡು ಹಾಕೋತಾ ಇದ್ದೀವಿ. ಯಾರ್ದು ದೃಷ್ಟಿ ಆಗದೆ ಇಲ್ಲಿ ನಮಗೆ. ಜೈ ಶ್ರೀರಾಮ್. ನಂದು ಇನ್ನೂ ಇವ್ರು ಕಟ್ಟಿಲ್ಲ. ಕಟ್ಟಪ್ಪ ಬೇಗ. ಕಟ್ಟಪ್ಪ ಅಲ್ಲ ಕಟ್ಟಪ್ಪ, ಬೇಗ ಬೇಗ ಕಟ್ಟ. ಪವರ್ ಬರ್ತಾ ಇದೆ. ರುದ್ರಾಕ್ಷ ತುಳಸಿ ಮಾಲೆ ಅದೆಲ್ಲ ತೊಗೊಂಡಿದ್ದೀವಿ. ಐ ಮೀನ್ ಇಟ್ ಇಸ್ ನಾಟ್ ದ ಪ್ಯೂರೆಸ್ಟ್ ಫಾರ್ಮ್. ಸುಮ್ಮನೆ ನೋಡಿ ಇದೊಂದು ಅಣ್ಣಂದು ಬ್ರೌನ್ ಕಲರ್, ನಂದು ಬ್ಲ್ಯಾಕ್ ಮತ್ತು ತುಳಸಿ ಮಾಲೆ. ಫೈನಲ್ ಡೆಸ್ಟಿನೇಷನ್ ಎಲ್ಲ ನೋಡ್ಬಿಟ್ಟು ಅವ್ನು ಹಿಂದೆ ನಡಿಬೇಕಾದ್ರೆ ನಮ್ಮ ಅಣ್ಣ ಒಂದು ಬ್ರೇಕ್ ಹಾಕಿದ್ರೆ ಹೋದ್ವಿ ಅಂತ ಹೇಳ್ತಾ ಇದ್ರು. ಇದೆಲ್ಲ ನಿಮಗೆ ಖಾಲಿ ರೋಡ್ ಕಾಣ್ತಾ ಇದೆ. ನಿನ್ನೆ ಇಲ್ಲೆಲ್ಲ ಕಾಲಿಡಕ್ಕಾಗ್ತಿರ್ಲಿಲ್ಲ. ಇದು ಡಿಜಿಟಲ್ ಕುಂಭ. ನಿನ್ನೆ ವೀಡಿಯೋಸ್ ಎಲ್ಲ ಐ ಮೀನ್ ಡೇ 1 ನಾವು ಇದೆಲ್ಲ ಅಟೆಂಡ್ ಮಾಡಿದ್ವಿ. ವೀಡಿಯೋದಲ್ಲಿ ನೀವು ಫಸ್ಟೇ ನೋಡಿರ್ತೀರ. ಸೊ ಅದು ಇವಾಗ ನಾವು ಹೋಗ್ತಿರೋದು ಇಲ್ಲಿ ಲೇಟೆ ಹನುಮಾನ್ ಟೆಂಪಲ್ ಇರೋದು ಇಲ್ಲಿ. ಸೊ ನಾವು ಇನ್ನೊಂದು ಗೇಟಿಗೆ ಹೋಗಿದ್ವಿ. ಇದು ಎಂಟ್ರೆನ್ಸ್ ಅಂತ ಈ ಕಡೆ ಕಳಿಸಿದ್ರು. ಇನ್ನೂ ಒಂದು 20 ಮಿನಿಟ್ಸ್ ಅಂತ ಗೇಟ್ ಓಪನ್ ಮಾಡೋಕ್ಕೆ. ಎಂಟ್ರೆನ್ಸ್ ಕಡೆ ಬಂದಿದ್ದೀವಿ, ನೋಡುವ. ಬಟ್ ಇಲ್ಲಿ ದೇವರ ಆರತಿ ನಡೀತಾ ಇದೆ. ಇದಾದಮೇಲೆ 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾರೆ ಗೇಟ್. ಟೀಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದೀವ. ಸಾತ್ವಿಕ್ ಫುಡ್ ಚೆನ್ನಾಗಿ ಸಿಗುತ್ತೆ ಅಂತ ನಮ್ಮ ಸಿಸ್ಟರ್ ಒಬ್ರು ಅಂತ ನನ್ನ ಸಿಸ್ಟರ್ ಹೇಳಿಲ್ಲ. ನಮ್ಮ ಸಾತ್ವಿಕ್ ಟೀ ಸಿಗುತ್ತೆ ಬ್ರದರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಅವ್ನು ಕೊಡಿಸ್ಬೇಕು ನನಗೆ. ನಾವು ಶಿಳೆ ತರಕ್ಕೆಲ್ಲ ಹೋಗ್ಬೇಡಪ್ಪ, ನಾನು ಬರ್ತೀನಿ. ಇಲ್ಲಿ ಹೊರಗಷ್ಟಲ್ದೆ ಇವಾಗ ಇಲ್ಲೊಳಗಿದೆ. ಬಟ್ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಈ ಕ್ರೌಡ್ ಏನೂ ಅಲ್ಲ. ಇಷ್ಟೆಲ್ಲ ಬ್ಯಾರಿಕೇಡಿಂಗ್ ಇದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಕ್ರೌಡ್ ಬರುತ್ತೆ ಅಂತ. ಯಾಕಂದರೆ ನೋಡಿ ನಂಬರ್ ಆಫ್ ಲೇನ್ಸ್ ನೋಡಿ, ಇಲ್ಲಾಗಲಿ ಈ ಕಡೆ ಸೈಡ್ ಆಗಲಿ ತುಂಬ ಲೇನ್ಸ್ ಇದೆ. ಅಂದರೆ ಜನರಲ್ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ ಅಂತ. ಇವತ್ತು ನಮಗೆ ತುಂಬ ಕಡಿಮೆ ಕ್ರೌಡ್ ಸಿಕ್ಕಿದೆ. ಸೊ ವಿ ಆರ್ ಲಕ್ಕಿ ಐ ವಿಲ್ ಸೇ. ಫೈನಲಿ ನಾವಿಲ್ಲಿ ರೀಚ್ ಆದ್ವಿ. ವಾವ್ ನೋಡಿ, ಲೇಟೆ ಹನುಮಾನ್ ಅಂತ. ಲೇಟೆ ಹನುಮಾನ್ ಅಂದರೆ ಬೇಸಿಕಲಿ ಮಲಗಿರೋದು ಹನುಮಾನ. ತೋರಿಸ್ತೀನಿ, ಕಾಣಿಸಿದ್ರೆ ಕಾಣಿಸ್ತು, ಇಲ್ಲ ಅಂದರೆ ಇಲ್ಲ. ಬಿಕಾಸ್ ನಾನು ನೋಡಬೇಕು. ಓಡಿ ಓಡಿ ಓಡಿ. ಜೈ ಶ್ರೀರಾಮ್. ಇನ್ನು ಕೆಳಗೆ ಹೋಗ್ಬೇಕು ಆಕ್ಚುಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀತಾ ಮೈಯಾ ಕಿ ಜೈ, ಪವನ ಪುತ್ರ ಹನುಮಾನ್ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಕ್ಕದೊಳೆ ದರ್ಶನ ಆಯಿತು. ಇಲ್ಲಿ ಹೊರಗಡೆ ಹೀಗೆ ಗೋಪಾಲ್ ನರ್ಮದಾಪುರಂ ಒಳ್ಳೆ ದರ್ಶನ ಆಗಿ ಬಂತು. ಇಲ್ಲಿ ಸ್ವಲ್ಪ ಜನ ರೆಕಗ್ನೈಸ್ ಕೂಡ ಮಾಡಿದ್ರು. ಆ್ಯಕ್ಚುಲಿ ಖುಷಿ ಆಗುತ್ತೆ, ಯಾಕಂದರೆ ಅಲ್ಲಿಂದ ಇಷ್ಟು ದೂರ ಬಂದು ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಅನ್ ಅಚೀವ್ಮೆಂಟ್. ಐ ಮೀನ್ ಅ ಸ್ಮಾಲ್ ಅಚೀವ್ಮೆಂಟ್ ಬಟ್ ಸ್ಟಿಲ್ ಇಟ್ಸ್ ಅನ್ ಅಚೀವ್ಮೆಂಟ್. ಹನುಮಾನ್ ಮಂದಿರ ದರ್ಶನ ಮುಗಿಸ್ಕೊಬಂದ್ವಿ. ನಮಗೆ ಪ್ರಸಾದ ಅಂದರೆ ದೇವ್ರದ ಹೂ ಕೂಡ ಕೊಡ್ತಾರೆ ಇಲ್ಲಿ, ದೇವ್ರಿಗೆ ಪೂಜೆ ಮಾಡಿದ್ರು. ಸೊ ಅದು ಸಿಕ್ತು. 2-3 ಸಲ ಅವರೇ ಖರ್ಚು ಕೊಟ್ಟರು. ತುಂಬಾ ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು. ಇವಾಗ ಕ್ರೌಡ್ ಆ್ಯಕ್ಚುಲಿ ಜಾಸ್ತಿ ಇದೆ. ನಾವು ಸ್ಟಾರ್ಟಿಂಗಲ್ಲೇ ಕ್ಯೂವಲ್ಲಿ ನಿಂತಿದ್ದರಿಂದ ನಮಗೆ ಬೇಗ ಎಂಟ್ರಿ ಆಯಿತು. ಬಟ್ ಇವಾಗ ತುಂಬ ಜನನೇ ಇದ್ದಾರೆ. ಸೊ ಕ್ಯೂ ತುಂಬ ದೊಡ್ಡದು, ರಶ್ ತುಂಬ ಜಾಸ್ತಿನೇ ಇದೆ. ನಾವು ಸ್ಕೂಲಲ್ಲೆಲ್ಲ ಇದನ್ನು ಓಪನ್ ಮಾಡಿದೆ, ಆದರೆ ಇವಾಗ ಆಗಲ್ಲ. ಅದು ಭಡ್ ಅಂತಿತ್ತು. ಹನುಮಾನ್ ಮಂದಿರ ಆಯಿತು. ಬಟ್ ಅದೇ ಅಕ್ಷಯ್ ಭಟ್ ಮತ್ತು ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಹೋದ್ರೆ ಆಲ್ರೆಡಿ 5 o'clock ಕ್ಲೋಸ್ ಆಗಿದೆ. ಇವಾಗ ನಾವು ಶಿವಂದು ಒಂದು ಮಂದಿರ ಮಾಡಿದ್ದಾರೆ, ರುದ್ರಾಕ್ಷ ಇದ್ರದ್ದು. ಸೊ ಇಲ್ಲಿಂದ ಒಂದು 2 kilometers. ಸೊ ಈಗ ನಾವು ಟುಕ್ ತಗೊಂಡು ನಾಗವಾಸುಕಿಗೆ ಹೋಗ್ತಾ ಇದ್ದೀವಿ. ಕೂರಕ್ಕೂ ಜಾಗ ಇಲ್ಲ. ಜಾಸ್ತಿ ಬಾರ್ಗೇನ್ ಮಾಡಿದ್ರೆ ಇದೆ ಅಲ್ಲಿ ಕೂತಿದ್ದಾರೆ ನೋಡಿ, ಯಾರೋ ಒಂದು 5 ಜನದ ಜೊತೆ, ಫ್ಯಾಮಿಲಿ ಜೊತೆ. ಇಲ್ಲಿಂದ ಒಂದು 2-3 kilometer ಅನ್ಕೋತೀನಿ. ಅವ್ರು ಜಾಸ್ತಿ ಹೇಳಿದ್ರು. ನಮ್ಮ ಅಣ್ಣ ಡೈರೆಕ್ಟ್ ಅರ್ಧಕ್ಕೆ ಕೇಳ್ದ ಮಮ್ಮಿ ಬಾರ್ಗೇನ್ ಮಾಡಂಗೆ. ಅವ್ರು ಓಕೆ ಅನ್ಬಿಟ್ಟು ಬಾವ್. ಆಮೇಲೆ ಒಬ್ರು ಮೇಲೊಬ್ರು ನೋಡಿ ಹೆಂಗೆ ನಾವಿಲ್ಲಿ ಕಾಣ್ತೀವಿ.
ಹೆಂಗೆ ಆಹಾ ಅರುಣ್ ವ್ಯೂ ಪಳ ವಿಡಿಯೋ ಗೇಮ್ ತರ ಇದು ನಾನು ಓಡಿಸ್ಲಾ ಅಂತ ಯೋಚಿಸ್ತಾ ಇದ್ದೆ ನೋಡಿ. ಅದು ಬಂದ್ಬಿಡ್ಲಿ ಯಾರಾದ್ರೂ ನಮ್ಮ ಮುಂದೆ ನೋಡ್ಕೋತೀವಿ ಅವಾಗ. ನಾನೇ ಕರ್ಕೋತೀವಿ ಮುಂದೆ. ನಾನು ಓಡಿಸ್ತಿರಂಗಿದೆ ಅಲ್ವಾ, ಬಟ್ ನಾನು ಓಡಿಸ್ತಿಲ್ಲ. ನಾನು ಓಡಿಸ್ತಿಲ್ಲ, ಭಯ್ಯ ಪಕ್ಕ ಕುತ್ಕೊಂಡು ಅವ್ರು ರೈಟಿಂದ ಮಧ್ಯ ಕೈ ಹಾಕ್ಬಿಟ್ಟು ಅವ್ರು ಓಡಿಸ್ತಾ ಇದ್ದಾರೆ. ಇನ್ಮೇಲೆ ಈ ಥರ ಟ್ರಾವೆಲ್ ಜಾಸ್ತಿ ಮಾಡ್ತೀನಿ, ನಿಮಗೆ ಜಾಸ್ತಿ ಜಾಗಗಳನ್ನ ತೋರಿಸ್ತೀನಿ. ಬಟ್ ನೀವು ಮರಿಬಾರ್ದು, ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಆವಾಗಲೇ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮನ್ಸು ಬರುತ್ತೆ. ಇಲ್ಲ ಇಂಥ ಕಂಡೀಷನಲ್ಲೂ ನಾನು ನಿಮಗೋಸ್ಕರ ವೀಡಿಯೋ ಮಾಡಿಬಿಟ್ಟು ಪ್ರೈಸ್ನ ಏನು ಹೇಳಿ. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಡಿಸೈಡ್ ಮಾಡಿ ಈಗ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ವಿತ್ ನೋ ಐಸ್ ಆ್ಯಂಡ್ ನೋ ಆ್ಯಡೆಡ್ ವಾಟರ್ ಆರ್ ನಥಿಂಗ್, ಜಸ್ಟ್ ಪ್ಯೂರ್ ಕಬ್ಬಿನ ಹಾಲು. ಕ್ಲೆನ್ಲಿನೆಸ್ ಬಗ್ಗೆ, ಹೈಜೀನ್ ಬಗ್ಗೆ ಹೇಳಬೇಡಿ, ನಮಗೂ ಗೊತ್ತು. ಬಟ್ ಒನ್ಸ್ ಇನ್ ಅ ವೈಲ್ ಅಂದರೆ ತುಂಬ ಹೈಜೀನ್ ಅಫ್ಕೋರ್ಸ್ ನೋಡಬೇಕು, ಬಟ್ ತುಂಬ ಗಲೀಜಿರೋ ಕಡೆ ಕುಡಿಬಾರ್ದು. ಬಟ್ ಇದೆಲ್ಲ ಓಕೆ, ಆ್ಯಕ್ಚುಲಿ ಚೆನ್ನಾಗಿದೆ. ನಾವು ಮಂಡ್ಯದಲ್ಲಿ ಕುಡಿಯೋ ಥರ ಇಲ್ಲ, ಬಟ್ ಚೆನ್ನಾಗಿದೆ. ವಾವ್, ಹರ ಮಹಾದೇವ್. ಜಸ್ಟ್ ರೀಚ್ ಆದ್ವಿ ನಾವು ಪ್ರಾಚೀನ ನಾಗವಾಸುಕಿ ಮಂದಿರ್. ನಾವಿವಾಗ ನಾಗವಾಸುಕಿ ಟೆಂಪಲ್ ಬಂದಿದ್ದೀವಿ. ಹೊರಗಡೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಳಗೆ ಹೋಗುವ ಏನಿದೆ ಏನು ಸ್ಟೆಪ್ಸ್ ಹತ್ಬೇಕಂತಿಲ್ಲ, ಒಂದು 20 ಮೆಟ್ಲು ಇರ್ಬೇಕು, 20-30 ಮೆಟ್ಲು. ಸೊ ಟೆಂಪಲ್ ಹಿಂಗಿದೆ ನೋಡಿ. 0.5 ತೋರಿಸ್ತಿರೋದು ನಾನು ಟೆಂಪಲ್. ಅಲ್ಲಿ ನೋಡಿ ಶಿವ. ಇದೆಲ್ಲ ಆ್ಯಕ್ಚುಲಿ ಹೇಳೋದಲ್ಲ, ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂಥ ಜಾಗ ಇದೆಲ್ಲ. ಶಿವನ್ಗೆ ಏನೇನು ಫೇವ್ರೇಟ್ ಅದೆಲ್ಲ ಇರ್ತಾರೆ. ಇದೆಯಲ್ಲ ನಿಮಗೆ ನಾಗವಾಸುಕಿ ಟೆಂಪಲಿಂದ ಇಲ್ಲೆಲ್ಲ ಲೈಟ್ಸ್ ಕಾಣ್ತಾ ಇದೆ ಅಲ್ವಾ, ಅಲ್ಲೆಲ್ಲ ಫುಲ್ ಕುಂಭಮೇಳ ನಡೆದಿದ್ದು. ಬೇಸಿಕಲಿ ಅಲ್ಲೆಲ್ಲ ನೀರೆಲ್ಲ ಕಾಣುತ್ತೆ ನೋಡಿ ನಿಮಗೆ, ದೂರ ದೂರ ಇಲ್ಲೆಲ್ಲ ನೀರು. ಸೊ ಅಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಬಂದಿದ್ದು ಜನ. ಇವತ್ತು ನೆನ್ನೆ ಮುಗೀತಲ್ಲ, ಸೊ ಇವತ್ತು ನಿಮಗೆ ಕ್ರೌಡ್ ಅಷ್ಟು ಕಾಣಿಸಲ್ಲ. ದೇವ್ರದ್ದು ಗರ್ಭಗುಡಿ ಎಲ್ಲ ಇರೋದು ತುಂಬ ಚೆನ್ನಾಗಿದೆ, ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಯು ಹ್ಯಾವ್ ಟು ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಈಗ ಒಂದು ಟುಕ್ ತೊಗೊಂಡು ಎಲ್ಲೋ ಇಳಿದ್ವಿ. ಇಲ್ಲಿ ಆಲೋಪಿ ಮಂದಿರ್ ಅಂತ ಬೋರ್ಡ್ ಕಾಣ್ತಾ ಇದೆ. ಇಲ್ಲಿಂದ 2 ಕಿಲೋಮೀಟರ್ಸ್. ಹೆಂಗಾಗ್ತಿದೆ ಅಂದರೆ ಒಂದು ಟುಕ್ ಹತ್ತು, ಎಲ್ಲೋ ಒಂದು ಮನ್ಸು ಬಂದಿದ್ದ ಕಡೆ ಇಳಿ, ವಾಪಸ್ ಇನ್ನೊಂದು ಟುಕ್ ಹತ್ತು, 30 ರೂಪಾಯಿ 50 ರೂಪಾಯಿ 20 ರೂಪಾಯಿ ಕೊಟ್ಕೊಂಡು ಹೋಗ್ತಾ ಇರು. ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ, ಎಲ್ಲೆಲ್ಲಿ ಏನು ಕಾಣುತ್ತೆ ಹ್ಯಾಪ್ನಿಂಗ್ ಅನಿಸುತ್ತೆ ಅಲ್ಲೆಲ್ಲ ಹೋಗಿ. ಇವಾಗ ಆಲೋಪಿ ಮಂದಿರ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಕೇವಲ 10 ರೂಪಾಯಿಲಿ ಕರ್ಕೊಂಡು ಹೋಗ್ತೀನಿ ಅಂದರು. ನಾವು ಪ್ರೀವಿಯಸ್ ಟುಕ್ಕಲ್ಲಿ ಹೋಗಿದ್ವಲ್ಲ ಟು ದಿಸ್ ಟಾಸ್, ನಾವು 1 ಕಿಲೋಮೀಟರ್ 10 ರೂಪಾಯಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆವಾಗಲಿಂದ ನಾವು 100ಕ್ಕೆ 3 ಜನ ಬರ್ತಾ ಇರೋದು. 3 ಕಿಲೋಮೀಟರ್ 4 ಕಿಲೋಮೀಟರ್. ಅವ್ರಿಗೆ ಎಲ್ಲಿ ನಿಲ್ಸಿದ್ರು ಅಲ್ಲಿ ನಾವು ಆಲೋಪಿ ಮಂದಿರ ಕಡೆ ಹೋಗಿ ಅಂದರೆ 200 ರೂಪಾಯಿ ಕೊಡಿ ಅಂದರು. ನಾವೇನೋ ಯಾವಾಗಲೂ ಕೊಡ್ತೀವಿ, ಬೇಡ ಬಿಡೋದು ಮನ್ಸು ಬರಲಿಲ್ಲ. ಆದಷ್ಟು ಒಂದೇ ಟುಕ್ಕಲ್ಲಿ ಹೋಗಬೇಡಿ. ಎಲ್ಲಿಂದ ಎಲ್ಲೋದ್ರೂ ಇಳಿರಿ, ಒಂದು 100 ಮೀಟರ್ 50 ಮೀಟರ್ ಮುಂದೆ ಹೋಗಿ ಯಾವ್ದಾದ್ರು ಫುಲ್ ಇರೋ ಟುಕ್ ಸಿಗುತ್ತೆ, ಒಂದೇ ಟುಕ್ಕಲ್ಲಿ ಹೋದ್ರೆ ನಿಮಗೆ ಓಲಾ ಊಬರ್ ರೇಟ್ಸ್ ಹೇಳ್ಬಿಡ್ತಾರೆ. ಅಂದರೆ ನಾನು ಓಲಾ ಊಬರ್ ರೇಟ್ ಇಲ್ಲ Prayagraj. Yes, we love Prayagraj. We love Prayagraj. ಶಕ್ತಿಪೀಠ, ಆಲೋಪ್ ಶಂಕರಿ ಶಕ್ತಿಪೀಠ ಮಂದಿರ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. 10 ರೂಪಾಯಿಲಿ ಭಯ್ಯ ನಮ್ಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಅಂದರೆ ಒಬ್ಬೊಬ್ರಿಗೆ 10 ರೂಪಾಯಿ, ಸೊ ಟೋಟಲ್ 30 ರೂಪಾಯಿಲಿ, ವಿಚ್ ಇಸ್ ಅ ವೆರಿ ನೈಸ್ ಡೀಲ್. ಇಲ್ಲಿ ಬರಬೇಕಾದ್ರೆ ಕ್ಯಾಶ್ ಕ್ಯಾರಿ ಮಾಡಿ ನೀವು. ನೋಡಿ ಟೆಂಪಲ್, ವಾವ್, ಆಲೋಪಿ ಮಂದಿರ್. ಇದು ಆ್ಯಕ್ಚುಲಿ ನಮ್ಗೆ ರೋಡಲ್ಲಿ ಸೈನ್ ಬೋರ್ಡ್ ಕಾಣಿಸಿದಿಂದ ಆಯಿತು, ಇಲ್ಲ ನಮಗೆ ನಾವಿಲ್ಲಿ ಬರ್ತಿದ್ವೋ ಇಲ್ವೋ, ಅದಕ್ಕೆ ಹೇಳೋದು. ಕಣ್ಣು ಯಾವಾಗಲೂ ಓಪನ್ ಇಟ್ಟಿರ್ಬೇಕು ಲೈಫಲ್ಲಿ. ನಮ್ಗೆ ಹೇಳೋಕ್ಕಾಗಲ್ಲ ಯಾವಾಗ ಏನು ಕಾಣುತ್ತೆ ಏನು ಸಿಗುತ್ತೆ ಅಂತ. ಒಳಗಡೆ ಇದೆಯಲ್ಲ ನಮ್ಮ ಮಾತಾ ಪಾರ್ವತಿಯವರ ಬಲಪಾದದ ಭಾಗ ಬಿದ್ದಿರೋ ಜಾಗ ಇದು. ಆಲೋಪಿ ಮಂದಿರ ಅಂತ ಫೇಮಸ್ ಇದು, ತುಂಬ ಚೆನ್ನಾಗಿದೆ, ಒಳ್ಳೆ ದರ್ಶನ ಆಯಿತು. ಸೊ ಇಲ್ಲಿ ಬೇಸಿಕಲಿ ತೊಗೊಂಡು ಜನ ಅವ್ರ ಮನಸ್ಸಲ್ಲಿ ಏನು ಬೇಕು ಹೇಳ್ಕೊಂಡು ಹರಕೆ ಹೊತ್ಕೊಂಡು, ಹರಕೆ ಅಂತ ಹೇಳಲ್ಲ ನಾನು, ಮನಸ್ಸಲ್ಲಿ ಏನು ಅಂದ್ಕೊಂಡು ಕಟ್ತಾರೋ ಅದು ಹಾಗೇ ಆಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಆಗುತ್ತೆ ಕೂಡ. ನಾವು ಬೇಸಿಕಲಿ ಟೆಂಪಲ್ಸ್ ಎಲ್ಲ ತುಂಬ ವಿಸಿಟ್ ಮಾಡ್ತೀವಿ. ಸೊ ಅದಕ್ಕೆ ನೋಡಿ ಇಲ್ಲಿ ಮಹಾಕಾಲ್ ಅಂತ ಶರ್ಟ್ ಇದೆಯಲ್ಲ, ಸೊ 3 ಜನನೂ 4 ಕಲರ್ಸ್, ಅಂದರೆ ಸಿಮಿಲರ್ ಕಲರ್ಸ್ ಅನ್ಕೋತೀನಿ. ಬಟ್ ನಾನೊಬ್ಬ ಆರೆಂಜ್ ತೊಗೊಂಡಿಲ್ಲ, ಅವರಿಬ್ರಿಗೆ ಆರೆಂಜ್ ಸಿಕ್ತು. ಸೊ ಸೆಟ್ ಆಫ್ 4
ನಾವೇ ಮಾಡಿಕೊಂಡು ಆರೆಂಜ್ ವೈಟ್ ಬ್ಲ್ಯಾಕ್ ಕ್ರೀಮ್ ಆ ಥರ ಅಂತ ತೊಗೊಂಡಿದ್ದೀವಿ. ಸೊ ಅದು ನಂದು, ಅವ್ರದ್ದು. ಸೊ ಈ ಥರ 3 ಸೆಟ್ ತೊಗೊಂಡಿದ್ದೀವಿ. ಇನ್ನೂ ಏನಾದರೂ ಚೆನ್ನಾಗಿದ್ದರೆ ತೋರಿಸಿ ಅಂತ ಹೇಳಿದ್ದೀವಿ. ಸೊ ಅವ್ರ ತರಕ್ಕೆ ಒಳಗಡೆ ಹೋಗಿದ್ದಾರೆ, ನೋಡೋಣ ಹೇಗಿದೆ ಅಂತ. ಬಟ್ ಒಬ್ಬೊಬ್ರು 4 ಶರ್ಟ್ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ ಮೆಟೀರಿಯಲ್. ನಾವು ಅಲ್ಲಿ ಮೇಲಾದಲ್ಲಿ ತೊಗೊಂಡಿದ್ವಿ, ಆ ಫ್ಯಾಬ್ರಿಕ್ ಸ್ವಲ್ಪ ಚೆನ್ನಾಗೇ ಇತ್ತು, ಬಟ್ ಇದು ಸಾಫ್ಟ್ ಇರಲಿಲ್ಲ. ಇದು ಕಾಟನ್, ಪ್ಯೂರ್ ಕಾಟನ್. ಪ್ಯೂರ್ ಕಾಟನ್ ನಂಗೆ ಗೊತ್ತಿಲ್ಲ, ಬಟ್ ಫ್ಯಾಬ್ರಿಕ್ ಇಸ್ ರಿಯಲಿ ನೈಸ್, ಸಾಫ್ಟ್ ಇದೆ. ಸೊ ಹಂಗೆ ಇನ್ನು ಗೊತ್ತಲ್ವಾ ನಾವೆಲ್ಲೇ ಹೋಗ್ಬೇಕಾದ್ರೆ ಒಂದು 10 ಈ ಥರ 10 ತೊಗೊಂಡಿದ್ದೀವಿ ನಾವೆಲ್ಲ. ಇಂಥ ಸ್ಪೆಷಲ್ ಜಾಗಕ್ಕೆ ಬಂದಮೇಲೆ ನಾವು ಸ್ಪೆಷಲ್ ಜನರಿಗೆ ತೊಗೊಂಡು ಹೋಗ್ಬೇಕಲ್ವಾ. ಸೊ ಅದಕ್ಕೇನೆ ಇಲ್ಲಿಂದ ವೇಲ್ ಅದು ಇದು, ಬಟ್ ತುಂಬಾ ಕ್ಯಾರಿ ಮಾಡೋಕ್ಕಾಗಲ್ಲ. ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ತೊಗೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿಂದ ನಾವು ಫಸ್ಟ್ ಆಫ್ ಆಲ್ 5 ಲೀಟ್ರ್ ನೀರು, ಸೊ 7 + 15 kgs ಮಾತ್ರ ಇರೋದು. ಬರಬೇಕಾದ್ರೆ ನಾವು ಆಲ್ರೆಡಿ 10 kgs ಬಂದಿದ್ದೀವಿ. ಅದು ಏನು ತಂದಿದ್ದೀವಿ ದೇವ್ರಿ ಹೊತ್ತು, ಅಷ್ಟು ಬಟ್ಟೆ ತರಲೇಬಾರ್ದಿತ್ತು. ಅನ್ನೆಸೆಸರಿ ಏನೇನೋ ಬಟ್ಟೆ ಎಲ್ಲ ತೊಗೊಬಂದ್ವಿ, ನಾನೊಬ್ಬ ಅಂತಲ್ಲ ಎಲ್ಲರೂ. ಸೊ ಏನೇ ತರಲೇಬಾರ್ದಿತ್ತು ಆ್ಯಕ್ಚುಲಿ. ಬಟ್ ಈಗ ಹೆಂಗಾಗ್ತಿದೆ ಅಂದರೆ ಆಪ್ಷನ್ ಇಲ್ಲ, ಅದನ್ನು ತೊಗೊಂಡು ಹೋಗಲೇಬೇಕು, ಇದನ್ನು ತೊಗೊಂಡು ಹೋಗ್ಬೇಕು. ನಾವು ಶಾಪಿಂಗ್ ಮಾಡಿದ್ಮೇಲೆ 1-1.5 ಕಿಲೋಮೀಟ್ರ್ ನಡೆದಿದ್ದೀವಿ. ನಮ್ಗೆ ಇನ್ನೂ ಎಲ್ಲೂ ಸಿಗ್ತಾ ಇಲ್ಲ. ಟುಕ್ ಎಲ್ಲ ಸಿಕ್ಕಿದ್ರು ಅವ್ರು ಹೇಳ್ತಾ ಇದ್ದಾರೆ ನಾವು ಸಿವಿಲ್ ಲೈನ್ಸ್ ಕಡೆ ಹೋಗಲ್ಲ ಅಂತ. ನಾವು ಬೇಸಿಕಲಿ ಸ್ಟೇ ಮಾಡಿರೋದು ಸಿವಿಲ್ ಲೈನ್ಸಲ್ಲಿ, ಸೊ ಅಲ್ಲಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿ ಎಲ್ಲಾದರೂ ಡಿನ್ನರ್ ಕೂಡ ಮಾಡಬೇಕು, ಎಲ್ಲಿ ಮಾಡೋದು ಗೊತ್ತಿಲ್ಲ. ನೆನ್ನೆ ಮೊನ್ನೆ ಹೋಗಿದ್ದ ಕಡೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಡಾಮಿನೋಸ್ಗೆ ಅನಿಸ್ತು, ನೋಡೋಣ. ಬಾಯ್ಸ್ ಓಡ್ತಾ ಇದ್ದಾರೆ, ಬೇಗ ನಡೀತಾ ಇದ್ದಾರೆ. ನಾವು ವೀಡಿಯೋ ಮಾಡ್ಕೊಂಡು ಹೋಗೋದಲ್ವಾ, ಸೊ ನಾವು ಸ್ವಲ್ಪ ಸ್ಲೋ ಆಗಿ ಹಿಂದೆ ಹೋಗ್ಬೇಕು. ಸೊ ನಾವೀಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಟುಕ್ ಎಲ್ಲೂ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಸಿಗ್ನಲ್ ಆದಮೇಲೆ ಟುಕ್ ಸಿಗ್ಬೋದು ಅಂತ ಇತ್ತು, ಬಟ್ ಅಷ್ಟರಲ್ಲಿ ನಾವು ಏನು ನೋಡಿದ್ವಿ ಗೊತ್ತಾ, ನಾವು ಅದಕ್ಕೆ ಮನೆಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ತಡೀವಿ. ನಾವು ಇವಾಗ ಹೋಗ್ತಾ ಇದ್ದೀವಿ ಎಕ್ಸಿಬಿಷನ್ ಅಲ್ಲ, ರಾಮ್ ಮಂದಿರ್. ಅಲ್ಲಿ ನೋಡಿ ನಮ್ಮ ರಾಮ್ ಮಂದಿರ್ ಮಾಡಿದ್ದಾರೆ. ಇಸ್ ಅನ್ ಎಕ್ಸಿಬಿಷನ್ ಓನ್ಲಿ, ಅಂದರೆ ಗೇಮ್ ಸೆಕ್ಷನ್ಗೆ ಹೋಗ್ತಿಲ್ಲ, ಬಟ್ ಇಲ್ಲಿ ನಮ್ಮ ರಾಮ್ ಮಂದಿರ್ ಸ್ಟ್ರಕ್ಚರ್ನ ಇಲ್ಲಿ ಮಾಡಿದ್ದಾರೆ ಮೇಲಾದಲ್ಲಿ. ಸೊ ಇವಾಗ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಏನಾದರೂ ಸಿಗ್ಬೋದು ಅಂತ ಅಂದ್ಕೊಂಡು, ಸಿಗ್ಬೋದು ಆಬ್ವಿಯಸ್ಲಿ. ಮತ್ತು ನಮ್ಗೆ ಇವಾಗ ಯಾಕಂದರೆ ನಾಳೆ ಸಂಜೆ ನಾವು ಇಲ್ಲಿರಲ್ಲ ಪ್ರಯಾಗ್ರಾಜಲ್ಲಿ, ಸೊ ರಾಮ್ ಮಂದಿರ್ ನೋಡೋಕ್ಕೆ ಸಿಗಲ್ಲ ನಾಳೆ ಸಂಜೆ. ಮತ್ತು ಬೆಳಗ್ಗೆ ಹೊತ್ತು ಲೈಟ್ಸ್ ಹಾಕಿರಲ್ಲ, ಸೊ ಆ ಚಂದ ಬ್ಯೂಟಿನ ನೋಡೋಕ್ಕಾಗಲ್ಲ. ಆ ಬ್ಯೂಟಿನ ನೋಡಬೇಕಂದ್ರೆ ನಾವೀಗ ಲೈಟ್ಸ್ ಆನ್ ಇರಬೇಕಾದ್ರೆ ಇಷ್ಟೊತ್ತಲ್ಲೇ ಹೋಗಬೇಕು, ಈವ್ನಿಂಗ್ಸ್ ಹೋಗಬೇಕು. ಬಟ್ ನಾವು ಈವ್ನಿಂಗ್ ಇರೋಲ್ಲ ನಾಳೆ, ಅದಕ್ಕೇ ಊಟ ಇಟ್ಸ್ ಓಕೆ ಆಮೇಲೆ ಮಾಡಿದ್ರು ಆಯಿತು ಅಂತ ಇವಾಗ ನಾವು ರಾಮ ಮಂದಿರನ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ತಲೆಯಿಂದ ವಿಷ್ಣು ಚಕ್ರ. ಅಣ್ಣ ಗೋವಾ ಎಕಡೆ ಗೋವಾ ನೋಡಿರಿ ಚಕ್ರ. ವಾವ್ ಬಾಯ್ ಲುಕಿಂಗ್ ನೈಸ್. ಇವಾಗ ಕಾರ್ನ್ ತಿನ್ನೋಣ ಅಂತ ಆಸೆ ಆಯಿತು. ಒಳ್ಳೆ ಕಾರ್ನ್ ತಗೋತಾ ಇದ್ದೀವಿ, ಬಿಸಿ ಖಾರವಾದ ಕಾರ್ನ್. 70 ರೂಪಾಯಿ ಅಂತೆ, 50 rupees ಟಿಕೆಟ್ ಓನ್ಲಿ. ವಾವ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒರಿಜಿನಲ್ಗೂ ಹೋಗ್ತೀವಿ, ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಬರಬೇಕಾದ್ರೆ ಎಕ್ಸಿಬಿಷನಲ್ಲಿ ಏನಿದೆ ಅದನ್ನು ನೋಡಬೇಕಲ್ವಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಚೆನ್ನಾಗಿದೆ ಅಂದರೆ ಒರಿಜಿನಲ್ ನಮ್ದು ಹೆಂಗೆ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕಿ. ಇಲ್ಲಿ ಪಕ್ಕ ಯಾವುದೋ ಸ್ಕೇರಿ ಹೌಸ್ ಅಂತೆ ಎಕ್ಸಿಬಿಷನಲ್ಲಿ. ಯಾರಾದರೂ ಪಕ್ಕ ಸ್ಕೇರಿ ಹೌಸ್ ಇಡ್ತಾರೆ. ಅದು ಎಷ್ಟು ಕೆಟ್ಟದಾಗಿ ಸೌಂಡ್ ಮಾಡ್ತಾ ಇದೆ. ಅಂಕಲ್ಸ್ DPಗಳೆಲ್ಲ ಹಿಂಗೆ ಅಂತಲ್ಲ ಸ್ಟೇಟಸ್, ಹಿಂಗೆ ಎಲ್ಲ ತೊಗೊಳೋದವರು. ವಿಡಿಯೋನ ಸಡನ್ ಆಗಿ ಎಂಡ್ ಮಾಡಿದ್ರೆ ಅನ್ಕೊಂಡ್ರಾ? ಆಕ್ಚುಲಿ ಎಸ್, ಬಿಕಾಸ್ ತುಂಬಾ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದು. ನಾವು ಇನ್ನೂ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಎಕ್ಸಿಬಿಷನ್ ಇಂದ ನಾವು ರೂಮ್ಗೆ ಹೋಗಿ ಸ್ವಿಗ್ಗಿಲೇನು ಆರ್ಡರ್ ಮಾಡಿದ್ವಿ, ತಿಂದ್ವಿ ಆ್ಯಂಡ್ ದಾಚಿ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್ ವಿಡಿಯೋನ ನೋಡಿದ್ದಕ್ಕೆ. ಐ ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡಿದ್ರಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇನ್ನಷ್ಟು ಪ್ಲೇಸ್ ನ ವಿಸಿಟ್ ಮಾಡಿರೋದನ್ನ ತೋರಿಸ್ತೀನಿ. ಸೊ ಅಲ್ಲಿಂದ ನಾವು ಹೊರಟ್ವಿ ಕಾಶಿಗೆ. ಸೊ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಕಾಶಿ ಬಗ್ಗೆ, ನಮ್ಮ ಪ್ರಯಾಗ್ರಾಜಿಂದ ಕಾಶಿ ಜರ್ನಿ ಹೇಗಿತ್ತು ಅಂತ ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ದಯವಿಟ್ಟು ನೋಡಿ, ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. And thank you for watching the video. And if you have not, please like, share and subscribe. See you in the next vlog. Jai Shri Ram.